ಟಾಕ್ಸಿಕ್ ಸಿನಿಮಾ ಮುಂದೆ ದೂಕೋದಕ್ಕೆ ಅಥವಾ ಧುರೇಂದರ್ ಸಿನಿಮಾ ಈಗ ರಿಲೀಸ್ ಆಗ್ತಿರೋದಕ್ಕೆ ಈ ಒಂದು ವಿಷಯ ನಾನು ಇಲ್ಲಿ ಮಾತಾಡ್ಕೊಡ್ತೀನಿ. ಟೆರರಿಸ್ಟ್ನ ಯಾವುದೇ ಒಂದು ರಿಲೇಟೆಡ್ ಸಿನಿಮಾ ತೆಗೀರಿ, ಮಿಡಲ್ ಈಸ್ಟಲ್ಲಿ ಬ್ಯಾನ್, ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕಾಗಲ್ಲ. ಡಿವೋರ್ಸ್ ಅವರು ಕೂಡ ಇಲ್ಲ ಸಿನಿಮಾನು, ಅವ್ರು ರಿಲೀಸ್ ಆಗೋದ್ರದ್ದು ಏನೇನು ಹಿಂದೆ ನಾನು ಮಾತಾಡಿದ. ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಆಬ್ವಿಯಸ್ಲಿ ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸಲ್ಲಿ ಮೇನ್ಲಿ ಇಲ್ಲಿ ಮೆನ್ಷನ್ ಮಾಡೋಕೊಟ್ಟಿರುವಂಥದ್ದು KVN ಸಿನಿಮಾಸ್ನ ಮಾತ್ರ ಆಗಿರುವಂಥದ್ದು. ಯಾಕೆಂದರೆ KVN ಪ್ರೊಡಕ್ಷನ್ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದರಿಂದನೇ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯ ಸಿನಿಮಾಸ್ನ ಅಪ್ಕಮಿಂಗ್ ರಿಲೀಸಸ್ಸು ಬರುವಂಥದ್ದು ಅಂತ ಹೇಳ್ಬೋದು. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನನಾಯಕನ್ ಸಿನಿಮಾ ಏನಿದೆ ರಿಲೀಸು ಹೋಲ್ಡಲ್ಲಿದೆ ತುಂಬಾ ಪೊಲಿಟಿಕಲ್ ಇಶ್ಯೂಸಿಂದ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿರೋಂಥದ್ದು ಆ ಸಿನಿಮಾದಲ್ಲಿ ಏನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ತಲಪತಿ ವಿಜಯ್ ಅವರು ತೋರಿಸಿರೋದ್ರಿಂದ ಇವರಿಗೆ ಹಿಡಿಸಿಲ್ಲ. ಓಕೆ, ಅಲ್ಲಿನ ಗೌರ್ಮೆಂಟಿಗೆ ಅಥವಾ ಇಂಡಿಯನ್ ಗೌರ್ಮೆಂಟಿಗೂ ಹಿಡಿಸಲ್ಲ, ಏಕೆಂದರೆ ಅದರಲ್ಲಿ ರಿಯಾಲಿಟಿ ತೋರಿಸಿದಾರಲ್ಲ ಅದಕ್ಕೋಸ್ಕರ. ಎಪ್ಸ್ಟೀನ್ ಫೈಲ್ಸ್ ಅದು ಇದೆಲ್ಲ ರಿಯಾಲಿಟಿನೇ ಇರೋದ್ರಿಂದನೇ ಅಲ್ವಾ ತುಂಬ ಇಶ್ಯೂಸ್ ಆಗ್ತಿರೋವಂಥದ್ದು. ಈಗೆಲ್ಲ ನಾವೇನು ನೋಡ್ತಿದ್ದೀವಿ ಇಶ್ಯೂಸ್, ಇದೆಲ್ಲ ಆಬ್ವಿಯಸ್ಲಿ ಗೊತ್ತಿರೋಂಥ ವಿಷಯ ಆಗಿರೋವಂಥದ್ದು. ಸೊ ಈಗ ಬರೋಣ KVN ವಿಷಯಕ್ಕೆ ಬರೋದಾದರೆ, ನೋಡಿ, ಜನನಾಯಕನ್ ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ಹೊಡೆತ ಬಿದ್ದಿದೆ, KVN ಪ್ರೊಡಕ್ಷನ್ ಅವರಿಗೆ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು ಬಿಸ್ನೆಸ್ಸಿಗೆ. ಸೊ ಇಲ್ಲಿ ನೋಡಿ ಎಂಥ ಒಂದು ಒಳ್ಳೆ ಮೂವ್ನ ಆಚೆ ಹಾಕಿದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ KD ಸಿನಿಮಾ ಏನಿದೆ, KD ದ ಡೆವಿಲ್ ಸಿನಿಮಾ ಏನಿದೆ ಅದು ಹೋಲ್ಡಲ್ಲಿತ್ತು. ಯಾಕೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೇ ಬಿ ಈ ಒಂದು ವಿಷಯಕ್ಕೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಅದಾದಮೇಲೆ ಲವ್ ಮಾಕ್ಟೇಲ್ 3 ಸಿನಿಮಾ ಏನಿದೆ KVN ಅವರು ಟೇಕ್ ಓವರ್ ಮಾಡಿದ್ರು. ನಾವು ರಿಲೀಸ್ ಮಾಡ್ತೀವಿ, ನಾವು ನಮ್ಮ ಡಿಸ್ಟ್ರಿಬ್ಯೂಷನ್ ಅಂಡರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದೆರಡು ಅವರಿಗೆ ಬೆನಿಫಿಟ್ ಆಗಿರೋವಂಥದ್ದು. ಈ ಎರಡು ಸಿನಿಮಾಸ್ನ ಈಗ ರಿಲೀಸ್ ಮಾಡೋದ್ರಿಂದ ಈಗ ಟಾಕ್ಸಿಕ್ ಏನು ಹೋಲ್ಡ್ ಆಯ್ತಲ್ಲ ಅದು ಕೂಡ ಅವರು ರಿಕವರ್ ಮಾಡ್ಬೋದು KD ಸಿನಿಮಾ ರಿಲೀಸ್ ಮಾಡೋದ್ರಿಂದ. ನಾನು ಹೇಳ್ತಿರೋದು ಏನಂತಂದರೆ, ಧ್ರುವ ಸರ್ಜಾ ಅವರ ಕ್ರಿಮಿನಲ್ ಸಿನಿಮಾ ಏನಾದರೂ ರಿಲೀಸ್ ಮಾಡೋ ಯೋಚನೆಯಲ್ಲಿದ್ದರೆ ದಯವಿಟ್ಟು ರಿಲೀಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನನಗೆ ಗೊತ್ತು KD ಸಿನಿಮಾನ ಹೋಲ್ಡಲ್ಲಿ ಇಟ್ಟು ನೀವು ಕ್ರಿಮಿನಲ್ ಸಿನಿಮಾನ ಅಂದರೆ ಧ್ರುವ ಸರ್ಜಾ ಅವ್ರು ಏನಿದ್ದಾರೆ ಆದಷ್ಟು ಬೇಗ ಕ್ರಿಮಿನಲ್ ಸಿನಿಮಾನ ರಿಲೀಸ್ ಮಾಡೋದಕ್ಕೋಸ್ಕರ ಈ ಒಂದು ಓಡಾಟ ಇದ್ದಿದ್ದೇನಿದೆಯಲ್ಲ ಅದನ್ನೆಲ್ಲ ಬಿಟ್ಟು KD ದ ಡೆವಿಲ್ ಈ ಒಂದು ಸಿನಿಮಾನ ನನಗೆ ಗೊತ್ತಿರೋ ಹಾಗೆ ಈಗ ಪ್ಲ್ಯಾನಲ್ಲಿರುವಂಥದ್ದು ಟೀಮ್ ಏನಿದೆ, ಆಬ್ವಿಯಸ್ಲಿ ಮಾರ್ಚ್ 19ನೇ ತಾರೀಕು ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆಗಿಕೊಟ್ಟಿರುವಂಥದ್ದು. ನಾನಂತೂ ಕಾಯ್ತಾ ಇದ್ದೀನಿ ಹೇಳ್ಬೋದು OTTಗೆ ಬರೋದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಇರೋವಂಥದ್ದು KD ದ ಡೆವಿಲ್. ಇದ್ರ ಜೊತೆಗೆ ಈ ಒಂದು ಡೇಟಲ್ಲೇ ಅಥವಾ ಈ ತಿಂಗಳಿಲ್ಲ ಬರೋ ತಿಂಗಳು ಆಬ್ವಿಯಸ್ಲಿ ಫ್ಲೈಟ್ ಹೋಗ್ತಿದೆ ಅಂತಲೇ ಹೇಳ್ಬೋದು. ಸೌಂಡ್ ನಿಮಗೆ ಕೇಳಿಸಲ್ಲ. ಓಕೆ, ವಿಡಿಯೋಗೆ ಬರೋಣ. ಟಾಕ್ಸಿಕ್ ಸಿನಿಮಾ ಮುಂದೆ ದೂಕೋದಕ್ಕೆ ಅಥವಾ ಧುರೇಂದರ್ ಸಿನಿಮಾ ಈಗ ರಿಲೀಸ್ ಆಗ್ತಿರೋದಕ್ಕೆ ಈ ಒಂದು ವಿಷಯನ ನಾನು ಇಲ್ಲಿ ಮಾತಾಡ್ಕೊಬಿಡ್ತೀನಿ. KVN ಅಂಡರಲ್ಲಿ ಬರ್ತಿರೋವಂಥ ಸಿನಿಮಾ ಆಗಿರುವಂಥದ್ದು ಟಾಕ್ಸಿಕ್ ಸಿನಿಮಾ ಆಗಿರುವಂಥದ್ದು. ಸೊ ಇಲ್ಲಿ ಧುರೇಂದರ್ 19ನೇ ತಾರೀಕು ಬರ್ತಾ ಇದೆ, ಮಾರ್ಚ್ 19ನೇ ತಾರೀಕು. ಆದರೆ ಟಾಕ್ಸಿಕ್ ಯಾಕೆ ಅಲ್ಲಿಂದ ಹಿಂದೆ ಹೋಯಿತು? ಧುರೇಂದರಿಗೆ ಹೆದರ್ಕೊಂಡ? ಯಾವುದೇ ಕಾರಣಕ್ಕೂ ಅಲ್ಲ. ನೀವು ಅಂದ್ಕೊಂಡಿರೋ ರೀತಿ ಯಾವುದೇ ಕಾರಣಕ್ಕೂ ಅಲ್ಲ. ನೋಡಿ, ಧುರೇಂದರು ಕೂಡ ಅವರ ಡೇಟ್ನ ಚೇಂಜ್ ಮಾಡಬೇಕಾಗಿತ್ತು. ಏಕೆಂದರೆ ಓವರ್ಸೀಸಲ್ಲಿ ಆಬ್ವಿಯಸ್ಲಿ ಮಿಡಲ್ ಈಸ್ಟಲ್ಲಿ ಅವ್ರು ಯಾವಾಗಲೂ ಬ್ಯಾನ್ ಆಗೋಗಿದ್ದಾರೆ. ಟೆರರಿಸ್ಟ್ನ ಯಾವುದೇ ಒಂದು ರಿಲೇಟೆಡ್ ಸಿನಿಮಾ ತೆಗೀರಿ, ಮಿಡಲ್ ಈಸ್ಟಲ್ಲಿ ಬ್ಯಾನ್, ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕಾಗಲ್ಲ. ಅದು ಈಗಿನಂತಲ್ಲ, ಆ ತಲಾಂತರದಿಂದ ಬಂದಿರುವಂಥದ್ದು. ಆದರೆ ಓವರ್ಸೀಸಲ್ಲಿ ರಿಲೀಸ್ಗೆ ಈಗ ಯೋಚನೆ ಮಾಡಬೇಕಾದ್ರೆ ಈ ಮಾರ್ಚ್ 19ನೇ ತಾರೀಕು ಏನಿದೆ ಧುರೇಂದರ್ ಸಿನಿಮಾನೂ ಕೂಡ ದೂಕಬೇಕಾಗಿತ್ತು. ಯಾಕೆಂದರೆ ದುಬೈಲಿ ಮೇಯ್ನ್ಲಿ ಎಲ್ಲಿ ರಿಲೀಸ್ ಆಗಲಿ ಒಂದು ದುಬೈಲಿ ರಿಲೀಸ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಅವ್ರು ಈ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ಆದರೆ ಹಾಗಲ್ಲ, KVN ಅವರು ಹಾಗಲ್ಲ ಅಥವಾ ಯಶ್ ಅವ್ರು ಹಾಗಲ್ಲ. ಅವರ ಪ್ಲ್ಯಾನ್ ತುಂಬಾ ದೊಡ್ಡದಿರುವಂಥದ್ದು. ಅವ್ರು ಮೇಯ್ನ್ಲಿ ಮಾಡಿರುವಂಥದ್ದು ಕನ್ನಡ. ಆಬ್ವಿಯಸ್ಲಿ ನಿಮಗೆ ಅವರ ಹೇಳಿಕೆಯಲ್ಲೇ ಗೊತ್ತಾಗಿರುತ್ತೆ, ಕನ್ನಡ ಮತ್ತು ಪ್ರತಿಯೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಇಟ್ಕೊಂಡು ಈ ಒಂದು ಸಿನಿಮಾನ ಫೋಕಸ್ ಮಾಡಿರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಹಾಗೆ ಸುಮ್ಮನೆ ರಿಲೀಸ್ ಮಾಡೋದಕ್ಕೆ ಆಗುವಂಥದ್ದಲ್ಲ. ಸೊ ಈ ಒಂದು ವಿಷಯಕ್ಕೋಸ್ಕರನೇ ಇಲ್ಲಿ ಯಶ್ ಅವರು ಕನ್ವೆ ಮಾಡಿರುವಂಥದ್ದು ಅಥವಾ KVN ಪ್ರೊಡಕ್ಷನ್ ಏನು ಕನ್ವೆ ಮಾಡಿರುವಂಥದ್ದು ಜೂನ್ 4ನೇ ತಾರೀಕು. ಆದರೆ ಜೂನ್ 4ನೇ ತಾರೀಕು ತುಂಬಾ ಲೇಟ್ ಆಯಿತು. ಸೊ ಅದಕ್ಕೆ ಹೇಳ್ತಿರೋವಂಥದ್ದು KVN ಪ್ರೊಡಕ್ಷನ್ ಅವರಿಗೆ, ಈ ಟೈಮಲ್ಲಿ ನೀವು KD ದ ಡೆವಿಲ್ನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ, ನಮಗೆ ಇನ್ನು ಸುದೀಪ್ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನು ರೆಸ್ಟಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ನಮಗೆ ಯಾವುದೇ ಕಾರಣಕ್ಕೂ ಆ ಸಿನಿಮಾಸ್ನ ನೋಡೋದಕ್ಕೆ ಸಿಗಲ್ಲ ಅಂತ ಹೇಳ್ಬೋದು. ಸೊ ಇದೆಲ್ಲ ಒಳಗಡೆಯಿಂದ ತುಂಬಾ ಕಷ್ಟ ಆಗ್ತಿದೆ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅಂದರೆ ಟಾಪ್ ಟೈರ್ ಹೀರೋಸಿಗೆ ನೋಡಿ, ಡಿವೋರ್ಸ್ ಅವರು ಕೂಡ ಇಲ್ಲ. ಸಿನಿಮಾನು ಅವ್ರು ರಿಲೀಸ್ ಆಗೋದ್ರದ್ದು ಏನೇನು ಹಿಂದೆ ನಾನೇನು ಮಾತಾಡಿದ್ದೆ ಅದರದ್ದೆಲ್ಲ ಬಿಟ್ಟಾಕಿ. ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಬರ್ತಿರೋಂಥ ನ್ಯೂಸ್ ಪ್ರಕಾರ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನೀವೇನಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇಷ್ಟು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.